ಹಾಯ್ ಆಲ್, ವೆಲ್ಕಮ್ ಟು ಹೊನಲೂಸ್ ವರ್ಲ್ಡ್. ನಾನಿವತ್ತು ಪನ್ನೀರ್ ಫ್ರೈಡ್ ರೈಸ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತಿದ್ದೀನಿ. ನಾನಿಲ್ಲಿ ಪನ್ನೀರ್ ಫ್ರೈಡ್ ರೈಸ್ನ ಮಾಡೋದಕ್ಕೆ ಏನೇನು ಸಾಮಗ್ರಿ ಬೇಕು ಅಂತ ಹೇಳ್ತಿದ್ದೀನಿ. ನಾನಿಲ್ಲಿ 2 ಈರುಳ್ಳಿನ ತೊಗೊಂಡಿದ್ದೀನಿ, ಸ್ವಲ್ಪ ಹಸಿ ಬಟಾಣಿ, ಹಾಗೆ 2 ಕ್ಯಾರೆಟ್ ತೊಗೊಂಡಿದ್ದೀನಿ. ಉದ್ದುದ್ದಕ್ಕೆ ಸೀಳ್ಕೊಂಡಿದ್ದೀನಿ, ನೀವು ಹೇಗೆ ಬೇಕಾ ಕಟ್ ಮಾಡ್ಕೊಬೋದು. ನೆಕ್ಸ್ಟು ನಾನು ಇಲ್ಲಿ ಬೀನ್ಸ್ನ ತೊಗೊಂಡು ಸಣ್ಣ ಕಟ್ ಮಾಡಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನ್ಕಾಯಿ ಉದ್ದಕ್ಕೆ ಸೀಳಿರೋದು, ಸ್ವಲ್ಪ ಸೋಯಾ ಸಾಸು, ನೆಕ್ಸ್ಟು ಕ್ಯಾಪ್ಸಿಕಮ್ಮು, ಸ್ವಲ್ಪ ಒಂದು ಕ್ಯಾಪ್ಸಿಕಮ್ ತೊಗೊಂಡಿದ್ದೀನಿ. ಅದಾದಮೇಲೆ ಪನ್ನೀರು, ಸ್ವಲ್ಪ ಸಣ್ಣಕ್ಕೆ ಹಚ್ಚಿಟ್ಕೊಂಡಿರೋ ಬೆಳ್ಳುಳ್ಳಿ, ಶುಂಠಿ, ಗರಂ ಮಸಾಲ ಪೌಡರ್ ಇಷ್ಟನ್ನು ತೊಗೊಂಡು ನೆಕ್ಸ್ಟು ಹೇಗೆ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಒಂದು ಕಡಾಯಿ ತೊಗೊಂಡು ಸ್ವಲ್ಪ ಎಣ್ಣೆ ಹಾಕಿ ಪನ್ನೀರನ್ನ ಫ್ರೈ ಮಾಡ್ಕೊಳ್ಳೋಕ್ಕೆ ಅಂತ ಇಡ್ತಿದ್ದೀನಿ. ಪನ್ನೀರನ್ನ ಫ್ರೈ ಮಾಡ್ಕೊಳ್ಳಿಲ್ಲ ಅಂತಂದರೆ ಅದು ಅಷ್ಟೊಂದು ಚೆನ್ನಾಗಿ ತಿನ್ನೋಕೆ ಅನಿಸಲ್ಲ, ಒಂದು ಸ್ವಲ್ಪ ಕ್ರಿಸ್ಪಿಯಾಗಿ ಬರುತ್ತೆ. ಹಾಗಾಗಿ ಫ್ರೈ ಮಾಡ್ಕೋಬೇಕು, ಫ್ರೈ ಮಾಡ್ಕೊಂಡು ಎತ್ತಿಟ್ಕೋಬೇಕು. ನೆಕ್ಸ್ಟು ನಾನಿಲ್ಲಿ ಇನ್ನೊಂದು ಕಡಾಯಿನ ಇಟ್ಟು ಎಣ್ಣೆನ ಕಾಯಕ್ಕಿಡ್ತಿದ್ದೀನಿ. ಎಣ್ಣೆ ಕಾದಾದಮೇಲೆ ನಾನು ಇದಕ್ಕೆ ಈರುಳ್ಳಿನ ಸೇರಿಸ್ಕೊತಿದ್ದೀನಿ. ಈರುಳ್ಳಿ ನೀಟಾಗಿ ಫ್ರೈ ಆದಮೇಲೆ ಅದಕ್ಕೆ ಹಸಿ ಬಟಾಣಿ ಹಾಕೋಬೇಕು. ಕೆಲವೊಬ್ಬರು ಬಟಾಣಿನ ಬೇಯಿಸ್ಬಿಟ್ಟು ಹಾಕೊತಾರೆ, ನನಗೆ ಆ ಥರ ಇಷ್ಟ ಆಗೋಲ್ಲ. ಹಸಿ ಬಟಾಣಿನೇ ಟೇಸ್ಟ್ ಚೆನ್ನಾಗಿರುತ್ತೆ, ಹಾಗಾಗಿ ಹಸಿ ಬಟಾಣಿ ಹಾಕೋತಿದ್ದೀನಿ. ಅದಾದ ನಂತರ ನಾನಿಲ್ಲಿ ಕ್ಯಾರೆಟ್ನ ಸೇರಿಸ್ತಿದ್ದೀನಿ, ಉದ್ದುದ್ದಾಗಿ ಕಟ್ ಮಾಡಿರೋದು. ನೀವು ಬೇಕಿದ್ರೆ ಯಾವ ಶೇಪಿಗೆ ಬೇಕಿದ್ರೂ ಕಟ್ ಮಾಡ್ಕೋಬೋದು, ಟೇಸ್ಟ್ ಚೆನ್ನಾಗಾಗುತ್ತೆ. ಕ್ಯಾರೆಟ್ನ ನೀಟಾಗಿ ಫ್ರೈ ಆಗಿದ ನಂತರ ನಾನಿಲ್ಲಿ ಕ್ಯಾಪ್ಸಿಕಮ್ನ ಸೇರಿಸ್ಕೊತಿದ್ದೀನಿ. ಕ್ಯಾಪ್ಸಿಕಮ್ನೂ ಕೂಡ ಉದ್ದುದ್ದಾಗೆ ಕಟ್ ಮಾಡ್ಕೊಂಡಿದ್ದೀನಿ, ನೀವು ಬೇಕಿದ್ರೆ ಯಾವ ಥರ ಬೇಕಿದ್ರೂ ಮಾಡ್ಕೋಬೋದು. ಅದಾದಮೇಲೆ ನಾನಿಲ್ಲಿ ಬೀನ್ಸ್ನ ಸೇರಿಸ್ಕೊತಿದ್ದೀನಿ. ಸಣ್ಣಗೆ ಹಚ್ಚಿಟ್ಕೊಂಡಿದ್ದು ಬೀನ್ಸ್ ಇತ್ತಲ್ಲ, ಅದನ್ನು ನೀಟಾಗಿ ಫ್ರೈ ಮಾಡಬೇಕು. ಇಷ್ಟನ್ನು ಫ್ರೈನ ನೀಟಾಗಿ ಮಾಡಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ನನಗಿಲ್ಲಿ ಹಸಿರು ಮೆಣ್ಸಿನ್ಕಾಯಿ ಹಾಕೋದೇ ಮರ್ತೋಗಿತ್ತು, ಇವಾಗ ಹಾಕ್ತಿದ್ದೀನಿ. ಹಸಿರು ಮೆಣ್ಸಿನ್ಕಾಯಿ ಮೊದಲೇ ಸೇರಿಸ್ಕೋಬೇಕಿತ್ತು, ಆ್ಯಕ್ಚುಲಿ ನಂಗೆ ಮರ್ತೋಗ್ಬಿಡ್ತು. ಇಷ್ಟನ್ನು ಹಾಕಿ ನೀಟಾಗಿ ಫ್ರೈ ಮಾಡಾದ ನಂತರ ಬೆಳ್ಳುಳ್ಳಿನ ಹಾಕೋತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಎರಡನ್ನೂ ಹಾಕೋದ್ರಿಂದ ಫ್ಲೇವರ್ ಚೆನ್ನಾಗಿರುತ್ತೆ. ಒಬ್ಬೊಬ್ಬರು ಪೇಸ್ಟ್ ಮಾಡಿ ಬೇಕಿದ್ರೂ ಹಾಕ್ಕೊತಾರೆ, ನಾನು ಹಾಗೇ ಹಾಕೋತಿದ್ದೀನಿ. ಚಿಕ್ಕಗೆ ಕಟ್ ಮಾಡಿ ಹಾಕ್ಕೊಂಡ್ರೆ ನಡೆಯುತ್ತೆ, ಏನಾಗಲ್ಲ. ನೆಕ್ಸ್ಟು ಗರಂ ಮಸಾಲ ಮತ್ತು ಮೆಣಸಿನ ಪುಡಿನ ಸೇರಿಸ್ಕೊತಿದ್ದೀನಿ. ಇಷ್ಟನ್ನು ಸೇರಿಸೋದ್ರಿಂದ ಒಳ್ಳೆ ಫ್ಲೇವರ್ ಬರುತ್ತೆ ಗರಂ ಮಸಾಲ ಹಾಕೋದ್ರಿಂದ. ನೆಕ್ಸ್ಟು ಉಪ್ಪನ್ನ ಸೇರಿಸ್ಕೊಬೇಕು, ಯಾಕೆ ಅಂದರೆ ಈ ತರಕಾರಿಗೆಲ್ಲ ಉಪ್ಪು ಹಾಕಿರಲ್ವಲ್ಲ, ಹಾಗಾಗಿ ಅದೆಲ್ಲ ಉಪ್ಪು ಟೇಸ್ಟ್ ಚೆನ್ನಾಗಾಗಲಿ ಅಂತ. ನೆಕ್ಸ್ಟು ನಾನಿಲ್ಲಿ 1 ಸ್ಪೂನಷ್ಟು ಸೋಯಾ ಸಾಸನ್ನ ಸೇರಿಸ್ಕೊತಿದ್ದೀನಿ. ನೀವು ಬೇಕಿದ್ರೆ ರೆಡ್ ಚಿಲ್ಲಿ ಸಾಸು, ಟೊಮೆಟೊ ಸಾಸು ಅಥವಾ ಗ್ರೀನ್ ಚಿಲ್ಲಿ ಸಾಸು ಯಾವುದೇ ರೀತಿ ಸಾಸ್ ಬೇಕಿದ್ರೂ ಸೇರಿಸ್ಕೊಬೋದು. ನನಗೆ ಅದೆಲ್ಲ ಫ್ಲೇವರ್ ಅಷ್ಟು ಬೇಡ ಅನ್ನಿಸ್ತು, ಹಾಗಾಗಿ ಬರೀ ಸೋಯಾ ಸಾಸ್ ಮಾತ್ರ ಸೇರಿಸ್ಕೊತಿದ್ದೀನಿ. ನೆಕ್ಸ್ಟು ನಾನಿಲ್ಲಿ ಫ್ರೈ ಮಾಡ್ಕೊಂಡಿದ್ದು ಪನ್ನೀರ್ ಇತ್ತಲ್ಲ, ಅದನ್ನು ಸೇರಿಸ್ಕೊತಿದ್ದೀನಿ. ಇಷ್ಟನ್ನು ಸೇರಿಸಿ ನೀಟಾಗಿ ಮಿಕ್ಸ್ ಮಾಡಾದ ನಂತರ ನಾನಿಲ್ಲಿ ನೀಟಾಗಿ ಮಿಕ್ಸ್ ಕೊಟ್ಟು ನಾನಿಲ್ಲಿ ರೈಸ್ನ ಸೇರಿಸ್ಕೊತಿದ್ದೀನಿ. ಉದ್ದುದ್ರಾಗಿ ರೈಸ್ನ ಮೊದಲೇ ಮಾಡಿ ಇಟ್ಕೊಂಡಿದ್ದೆ ನಾನು, ಆ ರೈಸ್ನ ಸೇರಿಸ್ಕೊತಿದ್ದೀನಿ. ನಾನು ನಾರ್ಮಲ್ ರೈಸೇ ಸೇರಿಸ್ಕೊತಿದ್ದೀನಿ. ನೀವು ಬೇಕಿದ್ರೆ ಬಾಸುಮತಿ ರೈಸು ಅಥವಾ ಯಾವುದಾದ್ರೂ ರೈಸ್ನ ಸೇರಿಸ್ಕೋಬೋದು, ಫ್ರೈಡ್ ರೈಸ್ಗೆಲ್ಲ ಚೆನ್ನಾಗಾಗುತ್ತೆ ಅದು. ಇದೂ ಚೆನ್ನಾಗೇ ಇದೆ ನಮ್ಮನೆ ರೈಸು, ಹಾಗಾಗಿ ನಾನು ನಾರ್ಮಲ್ ರೈಸ್ನೇ ಉದ್ದುದ್ರಾಗಿ ಮಾಡಿಕೊಂಡು ಸೇರಿಸ್ಕೊತಿದ್ದೀನಿ. ಈ ಥರ ಮಾಡಿದ್ರೆ ಫ್ರೈಡ್ ರೈಸ್ ತುಂಬ ಚೆನ್ನಾಗಿ ಬರುತ್ತೆ. ಸ್ವಲ್ಪ ಉದ್ದುದ್ರಾಗೆ ಮಾಡ್ಕೋಬೇಕು ರೈಸ್ನ. ಇಷ್ಟು ಮಾಡಿ ನೀಟಾಗಿ ಮಿಕ್ಸ್ ಮಾಡಿದರೆ ಫ್ರೈಡ್ ರೈಸ್ ರೆಡಿ ಆಗುತ್ತೆ. ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪನ್ನ ಆ್ಯಡ್ ಮಾಡ್ತಿದ್ದೀನಿ. ಇಷ್ಟೇ, ಫ್ರೈಡ್ ರೈಸ್ ರೆಡಿ ಆಯಿತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಆಲ್.